ದ್ವೇಷ ಭಾಷಣಕ್ಕೆ ಮತ್ತೆ ಛೀಮಾರಿ ಹಾಕಿಸ್ಕೊಂಡ ಬಾಬಾ ರಾಮದೇವ್. ಆಗಾಗ ನ್ಯಾಯಾಲಯದಲ್ಲಿ ಹೀಗೆ ಛೀಮಾರಿ ಹಾಕಿಸ್ಕೊಂಡ್ರು ಪಾಠ ಕಲಿಯದ ರಾಮದೇವ್. ರೂ ಅಬ್ಜಾ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿ ಈಗ ಇಲ್ಲ ಇನ್ಮುಂದೆ ಹಾಗೆ ಮಾಡಲ್ಲ ಎಂದ ಬಿಸಿನೆಸ್ ಮ್ಯಾನ್ ಬಾಬಾ. ದಿಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ಬಾಬಾಗೆ ತೀವ್ರ ತರಾಟೆ, ಕಠಿಣ ಆದೇಶದ ಎಚ್ಚರಿಕೆ. ಶರ್ಬತ್ ಜಿಹಾದ್ ಹೇಳಿಕೆ ನೀಡಿದ ಪತಂಜಲಿ ಸ್ಥಾಪಕ ಬಾಬಾ ರಾಮದೇವ್ರನ್ನ ದಿಲ್ಲಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು, ಈ ಹೇಳಿಕೆ ಅಸಮರ್ಥನೀಯ ಮತ್ತು ಇದು ನ್ಯಾಯಾಲಯಕ್ಕೆ ಆಘಾತ ತಂದಿದೆ ಅಂತ ಹೇಳಿದೆ. ರಾಮದೇವ್ ಈ ತಿಂಗಳ ಆರಂಭದಲ್ಲಿ ಪತಂಜಲಿಯ ಗುಲಾಬ್ ಶರ್ಬತ್ ಎಂಬ ಹೊಸ ಪಾನೀಯವನ್ನ ಪ್ರಾರಂಭಿಸಿದ್ರು. ಗುಲಾಬ್ ಶರ್ಬತ್ ಪ್ರಚಾರದ ವಿಡಿಯೋದಲ್ಲಿ ನಿಮ್ಗೆ ಶರ್ಬತ್ ನೀಡುವ ಕಂಪನಿಗಳಿವೆ, ಆದ್ರೆ ಅದರಲ್ಲಿ ಒಂದು ಕಂಪನಿ ಗಳಿಸಿದ ಹಣವನ್ನ ಮದ್ರಾಸಗಳು ಮತ್ತು ಮಸೀದಿಗಳನ್ನ ನಿರ್ಮಿಸೋಕೆ ಬಳಸಲಾಗತ್ತೆ. ಆದ್ರೆ ನೀವು ಪತಂಜಲಿಯ ಗುಲಾಬ್ ಶರ್ಬತ್ ಅನ್ನ ಕೊಡಿದ್ರೆ ಗುರುಕುಲಗಳು ನಿರ್ಮಾಣವಾಗತ್ತೆ, ಆಚಾರ್ಯ ಕುಲಂ ಅಭಿವೃದ್ಧಿ ಆಗತ್ತೆ, ಪತಂಜಲಿ ವಿಶ್ವವಿದ್ಯಾನಿಲಯ ವಿಸ್ತರಿಸತ್ತೆ ಮತ್ತು ಭಾರತೀಯ ಶಿಕ್ಷಾ ಮಂಡಳಿ ಬೆಳೆಯುತ್ತೆ ಅಂತ ಹೇಳಿದ್ರು. शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती है। ठीक है, उनका मजहब है, लेकिन आप यदि वो शरबत पियेंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पियेंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। तो लो आपको इस शरबत जिहाद से बचाना है। ವಿಡಿಯೋದಲ್ಲಿ ಆ ಕಂಪನಿಯ ಹೆಸರನ್ನ ರಾಮದೇವ್ ಹೇಳ್ದೇ ಇದ್ರು ಹಮ್ದರ್ದ್ ಕಂಪನಿಯ ರೂ ಅಬ್ಜಾವನ್ನ ಗುರಿಯಾಗಿಸಿಕೊಂಡಿದ್ರು ಅಂತ ಎಲ್ರಿಗೂ ಗೊತ್ತಾಗಿತ್ತು. ಇದನ್ನ ಪ್ರಶ್ನಿಸಿ ಹಮ್ದರ್ದ್ ಕಂಪನಿ ಬಾಬಾ ರಾಮದೇವ್ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಮಂಗಳವಾರ ದಿಲ್ಲಿ ಹೈಕೋರ್ಟ್ಗೆ ಹಮ್ದರ್ದ್ ಪರವಾಗಿ ಹಾಜರಾದ ಹಿರಿಯ ವಕೀಲ ಮುಕುಲ್ ರೋಹಟ್ಗೆ ಇದು ಆಘಾತಕಾರಿ ಮತ್ತು ಕೋಮು ವಿಭಜನೆಯನ್ನ ಸೃಷ್ಟಿ ಮಾಡುವ ಪ್ರಕರಣ ಆಗಿದೆ. ಇದು ಅವಹೇಳನಕ್ಕೂ ಮೀರಿದ್ದಾಗಿದೆ. ಇದು ದ್ವೇಷ ಭಾಷಣಕ್ಕೆ ಸಮಾನವಾಗಿದೆ. ಇದಕ್ಕೆ ಮಾನಹಾನಿ ಕಾನೂನಿನಡಿ ರಕ್ಷಣೆ ಸಿಗೋಕೆ ಸಾಧ್ಯವಿಲ್ಲ. ಇಂತಹ ವಿಡಿಯೋಗಳನ್ನ ಒಂದು ಕ್ಷಣವೂ ಪ್ರಸಾರ ಆಗೋಕೆ ಬಿಡಬಾರದು. ಈಗಾಗಲೇ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ. ಈ ಹಿಂದೆ ಹಿಮಾಲಯ ಕಂಪನಿಯ ಮುಖ್ಯಸ್ಥರು ಮುಸ್ಲಿಂ ಎಂಬ ಕಾರಣಕ್ಕೆ ಆ ಕಂಪನಿಯನ್ನು ರಾಮದೇವ್ ಹೀಗೆ ಗುರಿಯಾಗಿಸಿದ್ರು. ಈ ಹಿಂದೆ ಅಲೋಪತಿ ವೈದ್ಯಕೀಯ ಪದ್ಧತಿ ವಿರುದ್ಧ ಮಾತಾಡಿ ರಾಮದೇವ್ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿದ್ದಾರೆ. ಇಂಥವುಗಳನ್ನ ಬುಡದಲ್ಲೇ ಕಿತ್ತು ಹಾಕೋಕೆ ಅತ್ಯಂತ ಕಠಿಣ ಕ್ರಮದ ಅಗತ್ಯವಿದೆ ಅಂತ ವಾದಿಸಿದ್ದಾರೆ. ಈ ಕುರಿತು ಎರಡೂ ಕಡೆಗಳ ಪ್ರಾಥಮಿಕ ವಾದ ಆಲಿಸಿದ ಬಳಿಕ ನ್ಯಾಯಮೂರ್ತಿ ಅಮಿತ್ ಬನ್ಸಲ್ ಅವರು ಕಠಿಣ ತೀರ್ಪು ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಇದು ನ್ಯಾಯಾಲಯದ ಆತ್ಮಸಾಕ್ಷಿಯನ್ನ ಕದಡಿದೆ. ಇದನ್ನ ಸಮರ್ಥನೆ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹಿರಿಯ ವಕೀಲರಾದ ಮುಕುಲ್ ರೋಹಟ್ಗಿ ಜೊತೆ ಸಂದೀಪ್ ಸೇಥಿ, ಪ್ರವೀಣ್ ಆನಂದ್, ಧ್ರುವ್ ಆನಂದ್, ನಿಖಿಲ್ ರೋಹಟ್ಗಿ, ಉದಿತ್ ಪತ್ರೋ, ಶಿವೇಂದರ್ ಸಿಂಗ್ ಪ್ರತಾಪ್, ಧನಂಜಯ್ ಖನ್ನಾ, ನಿಮ್ರತ್ ಸಿಂಗ್, ಸಂಪೂರ್ಣ ಸನ್ಯಾಲ್, ನವದೀಪ್ ಹಾಗೂ ಮೆಹಕ್ ಖನ್ನಾ ಅವರು ಹಮ್ದರ್ದ್ ಪರವಾಗಿ ಹಾಜರಿದ್ದರು. ನಂತರ ಹಮ್ದರ್ದ್ ನ್ಯಾಷನಲ್ ಫೌಂಡೇಶನ್ ಇಂಡಿಯಾದ ರೂ ಅಬ್ಸಾ ಉತ್ಪನ್ನದ ವಿರುದ್ಧದ ಎಲ್ಲ ಮುದ್ರಣ ಜಾಹೀರಾತುಗಳು ಅಥವಾ ವಿಡಿಯೋಗಳನ್ನ ತೆಗೆದು ಹಾಕಲಾಗುತ್ತೆ ಅಂತ ಬಾಬಾ ರಾಮದೇವ್ ಪರ ವಕೀಲರು ಮಂಗಳವಾರ ದೆಹಲಿ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ರಾಮದೇವ್ ಮತ್ತು ಪತಂಜಲಿ ಫುಡ್ಸ್ ಲಿಮಿಟೆಡ್ ಅನ್ನ ಪ್ರತಿನಿಧಿಸುವ ಹಿರಿಯ ವಕೀಲ ರಾಜೀವ್ ನಾಯರ್ ಅವರು ನ್ಯಾಯಮೂರ್ತಿ ಅಮಿತ್ ಬನ್ಸಲ್ ಅವರ ಮುಂದೆ ವಾದ ಮಂಡಿಸಿದ್ರು. ತಮ್ಮ ಕಕ್ಷಿದಾರರು ಯಾವುದೇ ಧರ್ಮದ ವಿರುದ್ಧವಾಗಿಲ್ಲ ಅಂತ ಅವರು ವಾದಿಸಿದ್ರು. ಈ ಬಗ್ಗೆ ತಮ್ಮ ನಿಲುವನ್ನ ಅಫಿಡವಿಟ್ ನಲ್ಲಿ ಸಲ್ಲಿಸಬೇಕು ಅಂತ ನ್ಯಾಯಾಲಯ ಹೇಳಿದೆ. ಪತಂಜಲಿ ಮತ್ತು ರಾಮದೇವ್ ಅವರ ಸೂಚನೆಗಳ ಮೇರೆಗೆ ಎಲ್ಲ ಆಕ್ಷೇಪಾರ್ಹ ಜಾಹೀರಾತುಗಳು, ಮುದ್ರಣ ಅಥವಾ ವಿಡಿಯೋ ಆಗಿರಲಿ ಅವುಗಳನ್ನ ತೆಗೆದು ಹಾಕಲಾಗುತ್ತೆ ಅಂತ ನಾಯರ್ ನ್ಯಾಯಾಲಯಕ್ಕೆ ತಿಳಿಸಿದ್ರು. ನಂತರ ನ್ಯಾಯಾಲಯ ಹಮ್ದರ್ದ್ ಅಸಮಾಧಾನಗೊಂಡಿರುವ ಯಾವುದೇ ಹೇಳಿಕೆಗಳು ಅಥವಾ ಜಾಹೀರಾತುಗಳು ಅಥವಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಗಳನ್ನ ಭವಿಷ್ಯದಲ್ಲಿ ನೀಡುವುದಿಲ್ಲ ಅಂತ ರಾಮದೇವ್ ಅವರಿಗೆ ಅಫಿಡವಿಟ್ ಸಲ್ಲಿಸೋಕೆ ಹೇಳಿದೆ. ನ್ಯಾಯಮೂರ್ತಿ ಬನ್ಸಲ್ ಅವರು ಅಫಿಡವಿಟ್ ಸಲ್ಲಿಸೋಕೆ ರಾಮದೇವ್ ಅವರಿಗೆ 5 ದಿನಗಳ ಕಾಲಾವಕಾಶ ನೀಡಿದ್ದಾರೆ ಮತ್ತು ಮೇ 1ರಂದು ಮುಂದಿನ ವಿಚಾರಣೆಗೆ ಪ್ರಕರಣವನ್ನ ಪಟ್ಟಿ ಮಾಡಿದ್ದಾರೆ. ಈ ಹಿಂದೆ ಬಾಬಾ ರಾಮದೇವ್ ವಿರುದ್ಧ ರೂ ಅಬ್ಸಾ ಕೂಡ ಪರೋಕ್ಷವಾಗಿಯೇ ಪ್ರತ್ಯುತ್ತರ ನೀಡಿತ್ತು. ರೂ ಅಬ್ಸಾ ತನ್ನ ಭವ್ಯ ಇತಿಹಾಸವನ್ನ ಮತ್ತು ಉತ್ಪನ್ನದ ವಿಶೇಷತೆಯನ್ನ ಜನರ ಮುಂದಿಟ್ಟಿದೆ. ರೂ ಅಬ್ಸಾದ ಮೂಲ ಕಂಪನಿ ಹಮ್ದರ್ದ್ ರಾಮದೇವ್ರನ್ನ ಉಲ್ಲೇಖ ಮಾಡದೇನೆ ಉತ್ತರ ನೀಡಿತ್ತು. ನಾವು 1907ರಿಂದ ಜನರಿಗೆ ರುಚಿ ಮತ್ತು ಭರವಸೆಯ ಸೇವೆ ನೀಡ್ತಿದೀವಿ ಅಂತ ಹೇಳಿತ್ತು. ಪ್ರತಿ ಡ್ರಾಪ್ ನಲ್ಲೂ ಸುರಕ್ಷತೆ, ಪ್ರತಿ ಸಿಪ್ ನಲ್ಲೂ ತಾಜಾತನ ಅಂತ ಹೇಳಿದ ರೂ ಅಬ್ಸಾ ಅದನ್ನ ತಯಾರಿಸುವ ವಿಧಾನ ಎಷ್ಟು ವೈಜ್ಞಾನಿಕ ಹಾಗೂ ಎಷ್ಟು ಸುರಕ್ಷಿತ ಅನ್ನೋದನ್ನು ಅದು ಒತ್ತಿ ಹೇಳಿತ್ತು. ಪಾನೀಯದ ಪ್ರತಿಯೊಂದು ಸಿಪ್ ಅನ್ನ FSSAI ಅಪ್ರೂವ್ಡ್ ಗಿಡಮೂಲಿಕೆಗಳು ಮತ್ತು ನೈಸರ್ಗಿಕ ಸುವಾಸನೆಗಳಿಂದ ತಯಾರಿಸಲಾಗುತ್ತೆ. ಪ್ರತಿ ಬಾಟ್ಲಿನೂ ಅತ್ಯುತ್ತಮ ಗುಣಮಟ್ಟವನ್ನ ಖಾತ್ರಿಪಡಿಸುತ್ತೆ ಅಂತ ಮತ್ತೊಂದು ಪೋಸ್ಟ್ ನಲ್ಲಿ ರೂ ಅಬ್ಸಾ ಹೇಳಿತ್ತು. ಈ ಎಲ್ಲ ಪೋಸ್ಟ್ ಗಳಲ್ಲಿ ನೇರವಾಗಿ ಪತಂಜಲಿ ವಿರುದ್ಧ ರೂ ಅಬ್ಸಾ ದಾಳಿ ನಡೆಸಿಲ್ಲವಾದ್ರೂ ಪರೋಕ್ಷವಾಗಿ ಪತಂಜಲಿಗೆ ತಿರುಗೇಟು ನೀಡ್ತಿದೆ ಅನ್ನೋದು ಗೊತ್ತಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಜನರು ದೊಡ್ಡ ಸಂಖ್ಯೆಯಲ್ಲಿ ತಾವು ರೂ ಅಬ್ಸಾ ಕುಡಿಯುವ ಚಿತ್ರಗಳನ್ನ ಹಂಚಿಕೊಂಡು ಬಾಬಾ ರಾಮದೇವ್ ಅವರ ಹೇಳಿಕೆಯನ್ನ ಖಂಡಿಸಿದ್ರು. ಖ್ಯಾತ ಪತ್ರಕರ್ತರು, ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು ಬಾಬಾ ರಾಮದೇವ್ರ ದ್ವೇಷ ಹೇಳಿಕೆಯನ್ನ ಖಂಡಿಸಿ ಸ್ವಯಂ ಪ್ರೇರಿತರಾಗಿ ರೂ ಅಬ್ಸಾ ಪರ ಪ್ರಚಾರ ನಡೆಸಿದ್ರು. ಯೂಟ್ಯೂಬ್ ನಲ್ಲಿ 70 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರು ರೂ ಅಬ್ಸಾದ ಕಾರ್ಖಾನೆಗೆ ಹೋಗಿ ಅಲ್ಲಿಂದ ವಿವರವಾದ ವರದಿ ಮಾಡಿದ್ರು. ಹೇಗೆ ರೂ ಅಬ್ಸಾ ಕಂಪನಿಯಲ್ಲಿ ಸರ್ವಧರ್ಮೀಯರು ದುಡಿತಿದ್ದಾರೆ, ಹೇಗೆ
ಹೇಗೆ ರೂ ಅಬ್ಸಾ ತಯಾರಾಗುತ್ತೆ, ಅದರ ಆದಾಯ ಯಾವೆಲ್ಲ ಸಮಾಜ ಸೇವಾ ಚಟುವಟಿಕೆಗಳಿಗೆ ಖರ್ಚಾಗತ್ತೆ ಅಂತ ವಿವರಿಸಿದ್ರು. 1906ರಲ್ಲಿ ಒಂದು ಯುನಾನಿ ಕ್ಲಿನಿಕ್ ರೂಪದಲ್ಲಿ ಆರಂಭವಾಗಿದ್ದ ಹಮ್ದರ್ದ್ ಇಂದು ಮಹಾ ಕಂಪನಿಯಾಗಿ ನಿಂತಿದೆ. ಇನ್ನು ಹಮ್ದರ್ದ್ ಕಂಪನಿಯಿಂದ ಬರುವ 85% ಲಾಭ ಸಮಾಜ ಸೇವೆಯ ಕೆಲಸಗಳಿಗೆ ಬಳಕೆಯಾಗುತ್ತೆ. 2018ರಲ್ಲಿ ನಾವು ನಾನ್ ಪ್ರಾಫಿಟ್ ಸಂಸ್ಥೆ ಆಗ್ತೀವಿ ಅಂತ ಹೇಳಿದ ಪತಂಜಲಿ ಈಗಲೂ ಫಾರ್ ಪ್ರಾಫಿಟ್ ಸಂಸ್ಥೆಯಾಗಿನೇ ನಿಂತಿದೆ. ಹೀಗಿರುವಾಗ ಧರ್ಮದ ಹೆಸರಲ್ಲಿ ಯಾರು ಹಣ ಮಾಡ್ತಿದ್ದಾರೆ ಅಂತ ಜನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.